ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹರಮದನ್. ಫ್ರೆಂಡ್ಸ್, ಒಂದು ಖುಷಿ ವಿಷಯ ಅಂತಂದರೆ ನಿಮ್ಮ ಸಪೋರ್ಟ್, ನನ್ನ ಮೇಲೆ ಇಟ್ಟಿರೋ ಅಭಿಮಾನ. ಯಾಕಂದರೆ ಒಂದು ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಯಾಕಂದರೆ ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಇವತ್ತು ಒಂದು ಮುಖ್ಯವಾದ ಟಾಪಿಕನ್ನು ತಂದಿದ್ದೀನಿ. ಟೈಮ್ ವೇಸ್ಟ್ ಮಾಡೋದು ಬೇಡ, ವಿಡಿಯೋಗೆ ಎಂಟರ್ ಆಗೋಣ. ಅದಕ್ಕೂ ಮುಂಚೆ ನನ್ನದೊಂದು ಪ್ರತಿದಿನದಂತೆ ಇವತ್ತು ಒಂದು ಸ್ಮಾಲ್ ರಿಕ್ವೆಸ್ಟ್, ಅಂದರೆ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡೋಳಿ. ಯಾಕಂದರೆ ದಿನ ಬೆಳನು ಹೊಸೊಬ್ಬರು ಬರ್ತಾ ಇರ್ತೀರ. ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನೀವು ನೋಟಿಫಿಕೇಷನ್ ಬರೋಲ್ಲ. ನಿಮಗೆ ನೋಟಿಫಿಕೇಷನ್ ಬಂದಿಲ್ಲ ಅಂದರೆ ನಾನು ಯಾವ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಗೊತ್ತಾಗಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕನನ್ನು ನೀವು ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಇಮ್ಮಿಡಿಯೇಟ್ ನೋಟಿಫಿಕೇಷನ್ ಅನ್ನೋದೊಂದು ಬರುತ್ತೆ. ಅದು ನಿಮಗೆ, ಯಾಕಂದರೆ ನಾನು ಹಾಕೋ ಒಂದೊಂದು ವಿಡಿಯೋನೂ ಇಂಪಾರ್ಟೆಂಟ್ ಇರುತ್ತೆ. ಆ ವಿಡಿಯೋದಲ್ಲಿ ನಿಮಗೆ ಯೂಸ್ ಆಗೋವಂಥ ವಿಡಿಯೋ ಇದ್ರೂ ಇರ್ಬೋದು. ಆದ್ದರಿಂದ ನೀವು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಇನ್ಫಾರ್ಮೇಷನ್ನು ಇಮ್ಮಿಡಿಯೇಟು ಸಿಗುತ್ತೆ. ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ನಾವು ವಿಡಿಯೋಗೆ ಎಂಟರ್ ಆಗೋಣ. ಇವತ್ತು ಒಂದು ಎಲ್ಲರನ್ನ ನಿದ್ದೆಗೆಡಿಸಿರೋ ವಿಷಯ ಅಂತ ಅಂದರೆ ಗ್ರಾಮ ಪಂಚಾಯಿತಿ ಸೈಟ್ಗಳಿಗೆ ಖಾತಾ ಮಾಡದೇ ಇರೋದೇನೆ ನಮ್ಮ ಗೌರ್ನಮೆಂಟು. ಇಲ್ಲಿ ಹೆಂಗಾಯಿತು ಅಂದರೆ ನಗರಸಭೆ ಬಿಟ್ಟರು, ಪುರಸಭೆ ಬಿಟ್ಟರು, ಪಟ್ಟಣ ಪಂಚಾಯಿತಿ ಬಿಟ್ಟರು, ಬಟ್ ಗ್ರಾಮ ಪಂಚಾಯಿತಿಗಳು ಇಲ್ಲಿವರೆಗೂ ಯಾವುದೇ ಗ್ರಾಮ ಪಂಚಾಯಿತಿ ಸೈಟಿಗೆ ಕೂಡ ಖಾತೆ ಮಾಡೋದಕ್ಕೆ ಅನೌನ್ಸ್ ಮಾಡಲಿಲ್ಲ. ಇವರು ಏನು ದ್ವೇಷ ಇಟ್ಕೊಂಡಿದ್ದಾರೆ ಅಂತಲೇ ತಿಳ್ಕೊಬೇಕು. ಯಾಕಂದರೆ ನಗರಸಭೆ ಪುರಸಭೆದೆಲ್ಲನೂ ಟ್ಯಾಕ್ಸ್ ಎವರಿ ಇಯರ್ ಇವ್ರು ಕಲೆಕ್ಟ್ ಮಾಡ್ತಿದ್ದಾರೆ. ಬಟ್ ಪಟ್ಟಣ ಪಂಚಾಯಿತಿದು ಇಲ್ಲಿವರೆಗೂ ಕಲೆಕ್ಟ್ ಆಗ್ತಾ ಇರಲಿಲ್ಲ. ಆದರೂ ಕೂಡ ಇವರು ಪಂಚಾಯಿತಿದು ಬಿಡ್ದಿರ ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿದು ಫಸ್ಟೇ ಅನೌನ್ಸ್ ಮಾಡಿದ್ರು. ಅದೇನು ಕಾನ್ಸೆಪ್ಟ್ ಅಂತಂದೇಳಿ ಖಂಡಿತ ನನಗೂ ಇಲ್ಲಿವರೆಗೂ ಅರ್ಥ ಆಗಿಲ್ಲ. ಯಾಕಂದರೆ ಇವರು ಸರ್ಕ್ಯುಲರ್ ಇಶ್ಯೂ ಆಗೋವರೆಗೂ ಒಂಥರ ಮಾತಾಡಿದ್ರು, ಸರ್ಕ್ಯುಲರ್ ಇಶ್ಯೂ ಮಾಡಬೇಕಾದ್ರೆ ಒಂದು ಮ್ಯಾಟ್ರ್ ಆಗೋಯ್ತು. ಇರಲಿ, ಇವಾಗ ಮೊನ್ನೆ 6ನೇ ತಾರೀಕು, ಐ ಥಿಂಕ್ 6ನೇ ತಾರೀಕು ಅನಿಸುತ್ತೆ, ಪ್ರಿಯಾಂಕ ಖರ್ಗೆ ಅವರು ಒಂದು ಮುಖ್ಯವಾದ ವಿಷಯನ ಹೇಳಿದ್ರು. ತುಂಬಾ ಖುಷಿ ಆಯಿತು. ಇನ್ನು 1 ತಿಂಗಳಲ್ಲ, 2 ತಿಂಗಳಾಗಲಿ ಕಾಯೋಣ. ಯಾಕಂದರೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಗ್ರಾಮೀಣ ಭಾಗ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮಗೆ ಗೊತ್ತು. ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಪಂಚಾಯತ್ ರಾಜ್ ಸಚಿವರಾದಂತಹ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಮೊನ್ನೆ ಇಮ್ಮಿಡಿಯೇಟಾಗಿ ಅದನ್ನು ಪ್ರಾಸೆಸ್ ಮಾಡ್ತೀವಿ. ಯಾಕಂತಂದರೆ ಪಂಚಾಯತ್ ಖಾತೆಗಳಿಗೇನೆ ತುಂಬಾ ಇದಾಗಿರೋದು, ಪ್ರಾಬ್ಲಮ್ ಆಗಿರೋದು, ಜನ ಫೇಸ್ ಮಾಡ್ತಾ ಇರೋದು ಅಂತ ಹೇಳ್ಬಿಟ್ಟು ಇವರು ನಮ್ಮ ದರ್ಶನ್ ಪುಟ್ಟಣ್ಣಯ್ಯವರ ಕ್ವಶನ್ಗೆ ಅವರು ಅಧಿವೇಶನದಲ್ಲೂ ಕೂಡ ಆನ್ಸರ್ ಮಾಡಿದ್ರು. ಆವಾಗ ಹೇಳ್ತಾ ಇದ್ದಿದ್ದು ಪ್ರಿಯಾಂಕ ಖರ್ಗೆ ಅವರು ಇಮ್ಮಿಡಿಯೇಟು ಆಲ್ರೆಡಿ ಎಲ್ಲನೂ ರೆಡಿಯಾಗಿದೆ. ಇವಾಗ ಜಸ್ಟ್ ವೆರಿಫಿಕೇಷನ್ ನಡೀತಾ ಇದೆ. ಅದಿದು ಆಗ್ತಿದ್ದಾಗೇನೆ, ಯಾಕಂದರೆ ಸರ್ವೆ ವರ್ಕ್ ಎಲ್ಲ ಆಗಬೇಕು ಅವರಿಗೂ, ಇಲ್ಲಾಂದರೆ ಅವರು ಸಾಫ್ಟ್ವೇರ್ ಅಪ್ಡೇಟ್ ಮಾಡೋಕ್ಕಾಗಲ್ಲ. ಇದ್ರ ಮೇಲೆ ನಾವು ಇಮ್ಮಿಡಿಯೇಟ್ ಅನೌನ್ಸ್ ಮಾಡ್ತೀವಿ, ಸ್ವಲ್ಪ ವೆಯ್ಟ್ ಮಾಡಿ ಅಂತಲೇ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು. ಈ ಬಿ ಖಾತೆಯಿಂದ ಆಗುವಂಥ ಪ್ರಯೋಜನಗಳೇನಿದೆ ಅದನ್ನು ಸ್ವಲ್ಪ ಇವತ್ತಿನ ವಿಡಿಯೋದಲ್ಲಿ ಒಂದೊಂದಾಗಿ ತಿಳ್ಕೊಳ್ಳೋಣ. ಸರ್ಕಾರಕ್ಕೆ ಮೇಯ್ನ್ ಸರ್ಕಾರಕ್ಕೆ ಆದಾಯ ಜಾಸ್ತಿ ಬರೋದು ನಮ್ಮ ಗ್ರಾಮೀಣಾಭಿವೃದ್ಧಿಯಿಂದಲೇ. ಯಾಕಂದರೆ ಇವಾಗ ಇಲ್ಲಿವರೆಗೂ ಸುಮಾರು 15-20 ವರ್ಷದಿಂದನೂ ಯಾವುದೇ ಟ್ಯಾಕ್ಸನ್ನು ತಗೊಳ್ತಾ ಇಲ್ಲ. ಅದು ಇವಾಗ ಇವರು ಮಾಡ್ತಾ ಇರೋದು ಒಂದು ಟ್ಯಾಕ್ಸ್ ಬೆನಿಫಿಟ್ ಅಂತಲೇ ಸರ್ಕಾರಕ್ಕೆ. ಮತ್ತು ಸಾರ್ವಜನಿಕರಿಗೆ ಒಂದು ಭದ್ರತೆ, ಸಾಲ ಮತ್ತು ಸರ್ಕಾರದಿಂದ ಸಿಕ್ಕೋ ಮೂಲ ಸೌಕರ್ಯಗಳನ್ನ ಈ ಖಾತಾ ಇದ್ದರೆ ನಮಗೆ ಸಿಗುತ್ತೆ. ಮತ್ತು ಇನ್ನೊಂದು ಏನಂತಂದರೆ, ಈ ಖಾತೆಗಳು ಎಲ್ಲಿರುತ್ತೆ ಅಲ್ಲಿ ಪ್ರಾಪರ್ಟಿ ಮಾರ್ಕೆಟ್ ವ್ಯಾಲ್ಯೂಗಳು ಆಟೋಮೆಟಿಕ್ಕಾಗಿ ಮಾರ್ಕೆಟ್ ವ್ಯಾಲ್ಯೂ ಅನ್ನೋದು ಜಾಸ್ತಿ ಆಗುತ್ತೆ. ಮತ್ತು ಇದರಿಂದ ನಮ್ಮ ಸಾರ್ವಜನಿಕರಿಗೆ ಸರ್ಕಾರದಿಂದ ಬಂದಿರೋ ಸೂಚನೆಗಳೇನು ಅದನ್ನು ನೋಡೋಣ. ನಮ್ಮ ಯಾವುದೇ ಸ್ವತ್ತಿನ ಮಾಲೀಕರಾಗಲಿ, ಅಂದರೆ ಗ್ರಾಮ ಪಂಚಾಯಿತಿಗಳಲ್ಲಿ
ಪ್ರತಿಯೊಬ್ಬರು ಎಲ್ಲ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ಮತ್ತು ಆ ಡೇಟ್ ಅನೌನ್ಸ್ ಆಗ್ತಿದ್ದಾಗೇನೆ ಅರ್ಜಿಗಳು ಹಾಕಿ. ಯಾಕಂದರೆ ಅರ್ಜಿ ಹಾಕಿದ ತಕ್ಷಣ ನಿಮ್ಮ ಖಾತಾ ಸಿಕ್ಕಲ್ಲ. ಯಾಕಂದರೆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗಬೇಕು. ಆಮೇಲೆ ಆ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗ್ತಿದ್ದಾಗೇನೆ ನಿಮಗೆ ಆ ಫಾರಮ್ ನಂಬರ್ 3 ಅದು ಬರುತ್ತೆ. ಅದರಲ್ಲಿ ಹೋಗಿ ನೀವು ಟ್ಯಾಕ್ಸನ್ನು ಕಟ್ಬಿಟ್ಟು ಆಮೇಲೆ ನೀವು ಇಮ್ಮಿಡಿಯೇಟು ಖಾತಾಗೆ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಇಲ್ಲಿ ಇನ್ನೂ ಒಂದು ಏನಂತಂದರೆ, ಇಲ್ಲಿ ಈ ಖಾತಾ ಮತ್ತು ಬಿ ಖಾತಾ ಅವೆರಡಕ್ಕೂ ವ್ಯತ್ಯಾಸ ಏನು ಅದನ್ನು ನೋಡೋಣ. ನಿಮಗೆ ಈ ಖಾತಾ ಅನ್ನೋದು ಸಂಪೂರ್ಣ ಕಾನೂನುಬದ್ಧ ಆಗಿರುತ್ತೆ. ಈ ಖಾತಾ ಅದರಲ್ಲಿ ಎ ಖಾತಾ ಅಂತ ಬರುತ್ತಲ್ವ, ಅದು ಎರಡೂ ಕಾನೂನುಬದ್ಧವಾಗಿರುತ್ತೆ. ಮತ್ತು ಇದಕ್ಕೆ ಸಾಮಾನ್ಯ ತೆರಿಗೆ ಮಾತ್ರನೇ ಈ ಖಾತಾಗೆ, ಯಾವುದೇ ಪೆನಾಲ್ಟಿ ಇರೋಲ್ಲ. ಮತ್ತು ನೀವು ಇಮ್ಮಿಡಿಯೇಟ್ ಸೇಲ್ ಕೂಡ ಮಾಡ್ಬೋದು. ಇನ್ನು ಬಿ ಖಾತಾಗೇನು, ಅದನ್ನು ಜಸ್ಟ್ ಇವಾಗ ಇವರು ಬಿ ಖಾತಾ ಕೊಡ್ತಾ ಇರೋದು ಜಸ್ಟ್ ಟ್ಯಾಕ್ಸ್ ಪರ್ಪಸ್ಸಿಗೆ ಮಾತ್ರನೇ. ಇದು ಶಾಶ್ವತ ಪರಿಹಾರ ಅಲ್ಲ. ಬಿ ಖಾತಾ ಇರೋದು ಆಮೇಲೆ ಈ ಖಾತಾಗೆ ಕನ್ವರ್ಟ್ ಮಾಡ್ಕೊಳ್ಳಿ ಅಂತಂದೇಳಿ ಅವ್ರು ಖಂಡಿತ ಹೇಳ್ತಾರೆ. ಆವಾಗೂ ನೀವು ಏನೇನು ಮಾಮೂಲಿ ಟ್ಯಾಕ್ಸ್ ಕಟ್ತಾ ಇರ್ತೀರ, ಅದಕ್ಕೆ ಆಮೇಲೆ ಯಾವುದೇ ಥರ ಪೆನಾಲ್ಟಿ ಹಾಕಲ್ಲ, ಅದು ಇದಿರೋಲ್ಲ. ಇವಾಗ ಕಟ್ಟಬೇಕಾಗಿರೋದು ಅದಕ್ಕೆ ಹೆಚ್ಚುವರಿ ದಂಡ, ಪೆನಾಲ್ಟಿ ಅನ್ನೋದು ಕಟ್ಟಲೇಬೇಕು. ಮತ್ತು ಈ ಬಿ ಖಾತಾ ಎಲ್ಲಿ ಬರುತ್ತೆ ಅಂದರೆ ಅನಧಿಕೃತ ಬಡಾವಣೆಗಳು. ಇನ್ನು ಈ ಬಿ ಖಾತಾದಿಂದ ಪ್ರಯೋಜನ ಏನಿದೆ, ಏನಕ್ಕೆ ಗೌರ್ನಮೆಂಟ್ ಇವಾಗ ಮಾಡ್ತಿದ್ದಾರೆ, ಎ ಖಾತಾನೇ ಯಾಕೆ ಮಾಡ್ತಾ ಇಲ್ಲ, ಈ ಖಾತಾನೇ ಯಾಕೆ ಮಾಡ್ತಾ ಇಲ್ಲ ಅಂತ ಕೇಳ್ಬೋದು. ಅವು ಅನಧಿಕೃತ ಪ್ರಾಪರ್ಟಿಗಳಾಗಿರೋದ್ರಿಂದ ಅವಕ್ಕೆ ಎ ಖಾತಾ ಆಗಲಿ ಈ ಖಾತಾ ಆಗಲಿ ಸದ್ಯಕ್ಕೆ ಕೊಡ್ತಾ ಇಲ್ಲ, ಓನ್ಲಿ ಫಾರ್ ಬಿ ಖಾತಾ. ಆ ಬಿ ಖಾತಾದಿಂದ ಏನು ಪ್ರಯೋಜನ ಸಿಗುತ್ತೆ? ಮೂಲಭೂತ ಸೌಕರ್ಯಗಳು ಮೀನ್ಸ್ ಬೇಸಿಕ್ ಅಮ್ಯುನಿಟೀಸ್, ನೀರು, ವಿದ್ಯುತ್ತು, ರಸ್ತೆ, ನಮ್ಮ ಗೌರ್ನಮೆಂಟಿಂದ ಏನು ಬರುತ್ತೆ ಆ ಫೆಸಿಲಿಟೀಸನ್ನ ಎಲ್ಲರಿಗೂ ಸಿಗುತ್ತೆ. ಮತ್ತು ನಿಮಗೆ ಈ ಪ್ರೈವೇಟ್ ಸೆಕ್ಟರ್ ಬ್ಯಾಂಕ್ಗಳಲ್ಲೆಲ್ಲನೂ ನಿಮಗೆ ಸಾಲ ಮಾಡೋದಕ್ಕೆ ಒಂದು ಲೋನ್ ಅನ್ನೋದು ಏನು ಇದಾಗುತ್ತೆ, ಲೋನನ್ನು ಈಸಿಯಾಗಿ ತೊಗೊಳ್ಬೋದು. ಮತ್ತು ನೀವು ಸೇಲ್ ಮಾಡಬೇಕಂದ್ರೂ ಕೂಡ ಈಸಿಯಾಗಿ ನಿಮ್ಮದು ರಿಜಿಸ್ಟ್ರೇಷನ್ ಆಗುತ್ತೆ. ಬಿ ಖಾತಾ ಇದ್ದರೂ ಕೂಡ ನೀವು ಸೇಲ್ ಮಾಡ್ಬೋದು. ಇನ್ನು ಒಂದು ಸ್ವಲ್ಪ ದಿನಕ್ಕೆ ಹೋದರೆ ಇದೇ ಬಿ ಖಾತಾಗಳನ್ನೇ ರೆಗ್ಯುಲೈಸ್ ಮಾಡೇ ಮಾಡ್ತಾನೆ. ಇದು ಬಿ ಖಾತಾ ಅನ್ನೋದು ಫಸ್ಟ್ ಸ್ಟೆಪ್, ಫೌಂಡೇಶನ್ ಅಂತ ಹೇಳ್ಬೋದು. ಇದನ್ನು ಪಕ್ಕಾ ಕನ್ವರ್ಟ್ ಮಾಡೇ ಮಾಡ್ತಾರೆ, ಯಾಕಂದರೆ ಸರ್ಕಾರಕ್ಕೆ ಬೆನಿಫಿಟ್ ಬರಬೇಕು ಅಂದರೆ. ಈ ಬಿ ಖಾತಾ ಮೊದಲಿಗೆ ಇವಾಗ ನೋಡಿ, ಬರೀ ರೂರಲ್ಲೇ ಅಲ್ಲ, ಸಿಟಿಯಲ್ಲೂ ಕೂಡ ಯಾವ್ಯಾವ ಅನಧಿಕೃತ ಇತ್ತು ಆ ಅನಧಿಕೃತ ಬಡಾವಣೆಗಳಿಗೆ ರೆವೆನ್ಯೂ ಸೈಟುಗಳು ಎಲ್ಲೆಲ್ಲಿತ್ತು ಅವೆಲ್ಲಕ್ಕೂ ಬಿ ಖಾತಾನೇ. ನಗರ ಆಗಲಿ ನಿಮಗೆ ಗ್ರಾಮೀಣಾಭಿವೃದ್ಧಿ ಆಗಲಿ ಎಲ್ಲ ಪ್ರದೇಶಗಳಲ್ಲೂ ಕೂಡ ನಿಮಗೆ ಬರೋದೇನೆ ಬಿ ಖಾತಾ. ಈ ನಮ್ಮ ಬಿ ಖಾತಾಗೆ ಏನೇನು ಕಾನೂನನ್ನು ತಿದ್ದುಪಡಿ ಮಾಡಿ ನಮ್ಮ ಪಂಚಾಯಿತಿಗಳನ್ನ ಯಾವ್ಯಾವ ಥರ ವಿಸ್ತರಣೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನೋಡೋಣ. ಯಾಕಂದರೆ ಒಂದು ಕರ್ನಾಟಕ ಸರ್ಕಾರ ಇದನ್ನು ನಮ್ಮ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಈ ಆ್ಯಕ್ಟನ್ನು ಏನು ತಿದ್ದುಪಡಿ ಮಾಡಿ ಅದ್ರ ಪ್ರಕಾರನೇ ಇವರು ಟ್ಯಾಕ್ಸೈಜೇಷನನ್ನು ಮಾಡ್ತಿದ್ದಾರೆ ಅಂತಂದರೆ, ಇವಾಗ ಪ್ರತಿಯೊಂದು ಪ್ರಾಪರ್ಟಿಗೂ ಅಂದರೆ ಅದರಲ್ಲಿ ಸರ್ಕಾರಿ ಜಮೀನು, ಅರಣ್ಯ ಭೂಮಿ ಮತ್ತು ಸ್ಥಳೀಯ ಸಂಸ್ಥೆಗಳ ಭೂಮಿ ಅಂತಂದರೆ ಯಾವುದಾದ್ರೂ ಕೂಡ ನಿಮಗೆ BBMP ಜಾಗ, BWSSP ಜಾಗ, ಪಂಚಾಯತ್ ಜಾಗ ಅಂಥವನ್ನು ಬಿಟ್ಟು ರೂರಲ್ ಆಗ್ಬೋದು ಅಥವಾ ಸಿಟಿಯಲ್ಲಾಗ್ಬೋದು ಪ್ರತಿಯೊಂದು ಪ್ರಾಪರ್ಟಿಗೂ ಕೂಡ ಅದು ಬಿ ಖಾತನ್ನು ಕೊಟ್ಟು ಎಲ್ಲವನ್ನೂ ನಿಮಗೆ ಟ್ಯಾಕ್ಸೈಜೇಷನ್ ಮಾಡ್ತಾ ಇದ್ದಾರೆ. ಅಂದರೆ ರೆಗ್ಯುಲೈಜೇಷನ್ ಮಾಡಲ್ಲ, ಅಧಿಕೃತ ಅಂತಂದೇಳಿ ಫಸ್ಟೇ ಮಾಡಲ್ಲ. ಅದು ಯಾವ ಥರ ಮಾಡಬೇಕು, ಈ ಖಾತಾದ ಹಂತಗಳೇನು, ಯಾವ್ಯಾವ ಸ್ಟೆಪ್ಪಲ್ಲಿ ಮಾಡಬೇಕು ಅನ್ನೋದನ್ನು ಒಂದು ಚಿಕ್ಕದಾಗಿ ಹೇಳ್ತೀನಿ ನೋಡಿ. ನಿಮಗೆ ಈ ಸ್ವತ್ತು ಅನ್ನೋದೊಂದು ಇತ್ತು ಅಂತಂದರೆ ನೀವು ಈ ಸ್ವತ್ತು ವೆಬ್ಸೈಟಿಗೆ ಹೋಗಿ ಬಿ ಖಾತಾ ಆಗಲಿ ಎ ಖಾತಾ ಆಗಲಿ ಯಾವುದೇ ಇದ್ರೂ ಕೂಡ ನೀವು ಈಸಿಯಾಗಿ ವೆರಿಫಿಕೇಷನ್ ಮಾಡ್ಕೊಳ್ಬೋದು. ಯಾಕಂತಂದರೆ ಅಲ್ಲಿ PID ನಂಬರ್ ಅಂತ ಬರುತ್ತೆ. ಆ PID ನಂಬರ್ ಬರೋದ್ರಿಂದ ನಿಮಗೆ ಆ ಪ್ರಾಪರ್ಟಿ ಓನರ್ ಯಾರು,
ಆ ಪ್ರಾಪರ್ಟಿ ಯಾವಾಗ ತೊಗೊಂಡ್ರು ಎಲ್ಲ ಡೀಟೇಲ್ಸು ಕೂಡ ನಿಮ್ಗೆ, ಯಾಕಂದ್ರೆ ಅಲ್ಲಿ ಸೇಲ್ ಡೀಡ್ ಎಲ್ಲನೂ ಬಂದಿರುತ್ತೆ ನೀವು ಯಾವಾಗ ತೊಗೊಂಡಿದ್ರಿ ಅನ್ನೋದು. ನೆಕ್ಸ್ಟ್ ಸೇಲ್ ಮಾಡಿ ತೊಗೊಳ್ಳೋರಿಗೆ ಕೂಡ ಇದು ತುಂಬ ಈಸಿ ಆಗುತ್ತೆ. ಯಾಕಂದರೆ ಅದರಲ್ಲೇ ಯಾವುದು ಸರ್ವೆ ನಂಬರಿಂದ ಬಂದಿತ್ತು, ಮೀನ್ಸ್ ಇದರಿಂದ ಅಸೆಸ್ಮೆಂಟ್ ನಂಬರ, ಸರ್ವೆ ನಂಬರ ಏನರಲ್ಲಿ ಬಂದಿತ್ತು, ಪ್ಲಸ್ ಆ ಸೈಟ್ ಡೈಮೆನ್ಷನ್ ಏನು, ಎಲ್ಲನೂ ಯಾವ ಊರು, ಯಾವ ಪಂಚಾಯಿತಿ, ಯಾವ ಹೋಬಳಿ, ಯಾವ ತಾಲೂಕು, ಯಾವ ಡಿಸ್ಟಿಕ್ಕು ಅಷ್ಟೂ ಇದರಲ್ಲಿ ಬರುತ್ತೆ. ಮತ್ತು ಈ ಖಾತಾ ಒಂದು ಸಾರಿ ಬಂತು ಅಂದರೆ ಬಿ ಖಾತಾ ಆಗಲಿ ಈ ಖಾತಾ ಆಗಲಿ ಒಂದು ಸಾರಿ ಬಂತು ಅಂತಂದರೆ ನೀವು ಎವ್ರಿ ಇಯರು ನೀವು UPIಯಲ್ಲೇ ನೀವು ಪೇ ಮಾಡ್ಕೊಂಡು ಹೋಗ್ಬೋದು. ಅದೊಂದು ಬೆನಿಫಿಟ್ ಇದೆ. ನೀವು ಆನ್ಲೈನಲ್ಲೇ ಪೇ ಮಾಡ್ಬೋದು. ನೀವೆಲ್ಲೇ ಪಂಚಾಯತ್ಗೆ ಹೋಗಂಗಿಲ್ಲ, ಯಾವುದೇ BBMP ಆಫೀಸ್ಗೆ ಹೋಗಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಇನ್ನು 2013 ಸಿದ್ದರಾಮಣ್ಣ ಸರ್ಕಾರನೇ ಇದ್ದಿದ್ದು. ಆವಾಗ ಫಸ್ಟು ರೆವೆನ್ಯೂ ಸೈಟುಗಳನ್ನ ಸ್ಟಾಪ್ ಮಾಡಿದ್ದು ನನಗೆ ಗೊತ್ತಿರೋ ಥರ. 2013ರಲ್ಲಿ ಏನಿದೆ, ಒಬ್ಬೊಬ್ಬರು ಕನ್ಫ್ಯೂಸನ್ನು, ಯಾವಾಗಿಂದ ಈ ಖಾತಾ ಮಾಡ್ತಾರೆ, ಯಾವಾಗಿಂದ ಆಗಿರೋ ಪ್ರಾಪರ್ಟಿಗಳಿಗೆ ಅಂತ ಹೇಳ್ಬಿಟ್ಟು. 2013ಕ್ಕಿಂತ ಮುಂಚೆ ಆಗಿರೋವಕ್ಕೂ ನಿಮಗೆ ಬಿ ಖಾತಾ ಬರುತ್ತೆ. 2013 ನಂತರ ರಿಜಿಸ್ಟ್ರೇಷನ್ ಆಗಿರೋ ಕೂಡ ನಿಮಗೆ ಬಿ ಖಾತಾ ಅನ್ನೋದನ್ನ ಕೊಡ್ತಾ ಇದ್ದಾರೆ. ನಿಮಗೆ ಅದು ಕನ್ಫ್ಯೂಷನ್ ಇಟ್ಕೊಬೇಡಿ. ಯಾವಾಗ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ರೆ ಸಿಗುತ್ತೆ, ಯಾವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಅಂತಂದರೆ ಸಿಗುತ್ತೆ. ಅದು ಸೆಪ್ಟೆಂಬರ್ 10, 2024 ಯಾವ್ಯಾವ ಪ್ರಾಪರ್ಟಿ ಆಗಿತ್ತೋ ಅದಕ್ಕಿಂತ ಮುಂಚೆ ಯಾವುದೇ ಪ್ರಾಪರ್ಟಿ ಆಗಿರಲಿ ನಿಮಗೆ ಬಿ ಖಾತಾ ಅನ್ನೋದನ್ನ ಇಶ್ಯೂ ಮಾಡ್ತಾರೆ. ಇನ್ನು ಈ ಖಾತಾ ಯಾವ್ಯಾವ ಪ್ರಾಪರ್ಟಿಗಳಿಗೆ ಕಾನೂನುಬದ್ಧವಾಗಿ ಮಾನ್ಯತೆಯನ್ನು ಪಡ್ಕೊಂಡಿರುತ್ತೆ ಅನ್ನೋದನ್ನು ನೋಡೋಣ. ಯಾಕಂತಂದರೆ ಒಂದು ಈ ಖಾತಾ ಅನ್ನೋದು ಎಷ್ಟೋ ಕನ್ಫ್ಯೂಷನನ್ನು ಸ್ಟಾರ್ಟ್ ಮಾಡಿಬಿಟ್ಟಿದೆ. ಯಾವುದೇ ಒಂದು ಪ್ರಾಪರ್ಟಿಗೆ ಡಿಜಿಟಲ್ ಅಂದರೆ ಕಂಪ್ಯೂಟ್ರಲ್ಲಿ ನಾವು ಯಾವ್ಯಾವ ಪ್ರಾಪರ್ಟಿಗೆ ನಾವೊಂದು ಟ್ಯಾಕ್ಸ್ ಆಗಲಿ, ಓನರ್ ನೇಮ್ ಆಗಲಿ, ಪ್ರತಿಯೊಂದು ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಇರೋ ಆಧಾರ ಅಂತ ಅಂದರೆ ಇದೊಂದೇ ಒಂದು. ಯಾಕಂದರೆ ಮೊದಲಿಗೆ ECನಲ್ಲಿ ಬರ್ತಾ ಇತ್ತು. ಆ ECಯಲ್ಲಿ ಟ್ರಾನ್ಸಾಕ್ಷನ್ನು ಯಾಕಂದರೆ ಆಗಿದ್ದರೆ ಮಾತ್ರನೇ ಬರೋದು. ಅದರಲ್ಲಿ ಫಾರಮ್ ನಂಬರು 15 ಬರುತ್ತೆ. ಟ್ರಾನ್ಸಾಕ್ಷನ್ ಏನೂ ಆಗಿಲ್ಲ ಅಂದರೆ ಫಾರಮ್ ನಂಬರ್ 16 ಬರುತ್ತೆ ವಿತೌಟ್ ಟ್ರಾನ್ಸಾಕ್ಷನ್ ಅಂತ ಅಂದರೆ. ಇದು ಯಾವುದೇ ಒಂದು ಲ್ಯಾಂಡ್ಗಾಗಲಿ ಅಥವಾ ಒಂದು ಮನೆಗಾಗಲಿ ನೀವೆಷ್ಟು ಟ್ಯಾಕ್ಸ್ ಕಟ್ಟಿದ್ದೀರಾ, ನೆಕ್ಸ್ಟ್ ಯಾವಾಗ ಟ್ಯಾಕ್ಸ್ ಕಟ್ಟಬೇಕು, ಪ್ರತಿಯೊಂದೂ ನಿಮಗೆ ಈ ಖಾತೆಯಿಂದ ಗೊತ್ತಾಗುತ್ತೆ. ಇನ್ನು ಈ ಖಾತನ್ನು ನಮ್ಮ ಗೌರ್ನಮೆಂಟ್ ಅವರು ಯಾಕೆ ಇಷ್ಟು ಇದರೊಳಗೆ ನಿಮಗೆ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ, ಈ ಖಾತಾನೇ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಏನೂ ಇಲ್ಲ. ನಿಮಗೆ ನಿಮ್ಮ ಮನೆ ಆಗ್ಬೋದು, ನಿಮ್ಮ ಸೈಟ್ ಆಗ್ಬೋದು, ಇಲ್ಲಿವರೆಗೂ ಏನಿದೆ ಖಾತಾಕ್ಕೆ ಇದು ಟ್ಯಾಕ್ಸ್ ಕಟ್ಟದೆ ಕಂದಾಯ ಅನ್ನೋದು ಪೆಂಡಿಂಗ್ ಉಳ್ಕೊಬಿಟ್ಟಿದೆ. ಎಷ್ಟೋ ಪ್ರಾಪರ್ಟಿಗಳದ್ದು ನಿಮಗೆ ಟ್ಯಾಕ್ಸ್ ಅನ್ನೋದು ಬರ್ತಾ ಇಲ್ಲ. ಅದರಿಂದ ಏನಾಗಿದೆ, ಗೌರ್ನಮೆಂಟಿಗೆ ಇನ್ಕಮ್ಮು ಕಡಿಮೆ ಆಗಿದೆ. ಆ ಇನ್ಕಮ್ ಕಡಿಮೆ ಆಗಿರೋದ್ರಿಂದಲೇ ಅವನ್ನು ಕಾನೂನುಬದ್ಧವಾಗಿ ಅವನ್ನು ಅಧಿಕೃತಗೊಳಿಸಿ ಟ್ಯಾಕ್ಸೈಜೇಷನ್ ಮಾಡಿಬಿಟ್ಟು ನೀವು ವರ್ಷನೂ ಕಂದಾಯ ತಗೊಳ್ಳೋ ಥರ ಆಗಬೇಕು. ಆವಾಗ ಇಯರ್ಲಿ ನಿಮಗೆ ಪರ್ಮನೆಂಟ್ ಇನ್ಕಮ್ಮು ಗೌರ್ನಮೆಂಟಿಗೆ ಬರುತ್ತೆ ಅಂತ ಹೇಳಿಬಿಟ್ಟೇನೆ ಇಷ್ಟೆಲ್ಲ ಸರ್ಕಸ್ ಮಾಡಿ ಇವಾಗ ಕಂಪಲ್ಸರಿ ಎ ಖಾತಾ ಅಥವಾ ಬಿ ಖಾತಾ ಮಾಡಿಕೊಳ್ಳೇಬೇಕು. ಪ್ರತಿಯೊಂದು ಪ್ರಾಪರ್ಟಿ ಕೂಡ ಆಗಲೇಬೇಕು ಅಂತ ಹೇಳಿಬಿಟ್ಟು ಇಷ್ಟು ಪಣ ತೊಟ್ಟು ನಮ್ಮ DCM ಸಾಹೇಬ್ರಾಗಲಿ ಅಥವಾ CM ಸಾಹೇಬ್ರಾಗಲಿ ಅಥವಾ ರೆವೆನ್ಯೂ ಮಿನಿಸ್ಟರ್ ಆಗಲಿ ಅಥವಾ ನಮ್ಮ ಗ್ರಾಮೀಣಾಭಿವೃದ್ಧಿ ಸಚಿವರಾಗಲಿ ಇಷ್ಟು ಸರ್ಕಸ್ ಮಾಡಿ ಒಂದೊಂದು ವೆಬ್ಸೈಟನ್ನು ಇದು ಮಾಡಿ, ಯಾಕಂದರೆ ಇನ್ನು ಮುಂದೆ ಪ್ರತಿಯೊಂದು ರೆವೆನ್ಯೂ ರೆಕಾರ್ಡ್ಸನ್ನು ಡಿಜಿಟೈಲ್ ಆಗ್ತಾ ಇದೆ. ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಇವಾಗ ಕೂಡ ನೀವು ಪ್ರತಿಯೊಂದು ಡಾಕ್ಯುಮೆಂಟು ನೀವು ಆನ್ಲೈನಲ್ಲೇ ಅಪ್ಲೈ ಮಾಡ್ಬೋದು. ನೀವು ಹೋಗಲ್ಲ ಆಫ್ಲೈನ್ ಅಪ್ಲೈ ಮಾಡೋ ಅವಶ್ಯಕತೆಯೇ ಇಲ್ಲ. ಬರೀ EC ಟ್ಯಾಕ್ಸ್ ಅಂತಲೇ ಅಲ್ಲ, ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ಇವಾಗ ಓಲ್ಡ್ ರೆಕಾರ್ಡ್ಸು ಕೂಡ ನಿಮಗೆ ಆನ್ಲೈನಲ್ಲೇನೇ ಅಪ್ಲೈ ಮಾಡ್ಬೋದು. ಆ ಥರ ಆಪ್ಷನ್ ಕೊಟ್ಬಿಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು. ಬಟ್ ಸ್ವಲ್ಪ ಲೇಟ್ ಆಗ್ಬೋದು, ಬಟ್ 100% ಅದಂತೂ ಪಕ್ಕ ಆಗುತ್ತೆ. ಈ
ಗ್ರಾಮೀಣಾಭಿವೃದ್ಧಿ ಪ್ರದೇಶಗಳಿಗೆ ಯಾವಾಗ ಖಾತಾ ಬರುತ್ತೆ ಅಂತಂದರೆ ಕನ್ಫ್ಯೂಷನ್ ಇಟ್ಕೋಬೇಡಿ. ಇನ್ನೂ ಅದು ಸರ್ಕ್ಯುಲರ್ ಆಗಿಲ್ಲ, ಯಾಕಂದರೆ ಇನ್ನು ಇಂಪ್ಲಿಮೆಂಟೇಷನ್ ನಡೀತಾ ಇದೆ. ಈ ಇಂಪ್ಲಿಮೆಂಟೇಷನ್ ಎಲ್ಲ ಮುಗಿತಿದ್ದಾಗೇನೆ ಒಂದು ಡೇಟ್ ಅನ್ನೋದು ಒಂದು ಅನೌನ್ಸ್ ಆಗುತ್ತೆ. ಆ ಡೇಟ್ವರೆಗೂ ಎಲ್ಲರೂ ಕಾಯಲೇಬೇಕು. ಪ್ರತಿಯೊಬ್ಬರು ಕೂಡ ರೆಕಾರ್ಡನ್ನು ರೆಡಿ ಇಟ್ಕೋಬೇಕು. ಆವಾಗ ಏನಾಗುತ್ತೆ, ನಿಮಗೆ ಯಾವಾಗಿಂದ ಟ್ಯಾಕ್ಸ್ ತೊಗೊಳ್ತಾರೆ ಅಂತ ಹೇಳ್ತೇನೆ ನಾನು, ಆವಾಗಿಂದ ನೀವು ಹೋಗ್ಬಿಟ್ಟು ಅಲ್ಲಿ ಫಾರಮ್ ಫಿಲ್ ಮಾಡಿಬಿಟ್ಟು ನೀವು ಟ್ಯಾಕ್ಸನ್ನು ನೀವು ಇದು ಮಾಡ್ಕೊಂಡು ಬರ್ಬೋದು. ಅಥವಾ ನಿಮಗೆ ಆನ್ಲೈನಲ್ಲೇನೇ ಅದು 100% ಆಪ್ಷನ್ ಕೊಡ್ತಿದ್ದಾನೆ. ಇವಾಗ ಆಲ್ರೆಡಿ ಇದಕ್ಕೆ ನಗರಸಭೆ ಪುರಸಭೆ ಎಲ್ಲನೂ ಆಪ್ಷನ್ UPI ಯಲ್ಲೇ ಬಂದುಬಿಟ್ಟಿದೆ. ನೀವು UPI ಯಲ್ಲೇ ಬೇಕಾದರೂ ಪೇ ಮಾಡ್ಬೋದು. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ಥರ ಪೇ ಮಾಡಬೇಕು ಅಂತಂದೇಳಿ ಹೇಳ್ತೇನೆ. ಆ ಥರ ನೀವು ಪೇ ಮಾಡ್ಕೊಂಡೋಗಿ ನೆಕ್ಸ್ಟ್ ಖಾತಾಗೆ ಬೇಕಾದರೆ ನೀವು ಅಲ್ಲೇನೇ ಅಪ್ಲೈ ಮಾಡಿಸ್ಬೋದು. ಓಕೆ ಫ್ರೆಂಡ್ಸ್, ಏನಾದರೂ ಡೌಟ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.